ಅಪ್ಪ ಸಾವಿರಾರು ಜನಕ್ಕೆ ಅನ್ನದಾತ. ಸೊ ಇದೇ ಥರ ಮಾಡ್ತಾ ಇರಲಿ ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪ. ಅನ್ನದಾತ ಕುಟುಂಬ ಸದಸ್ಯರ ಥರ ಅವರು ಕೆಲಸಗಾರರು ಯಾವತ್ತೂ ಕೆಲಸಗಾರರ ಥರ ಡೆಫಿನೆಟ್ಲಿ ಇಲ್ಲ. ಮಕ್ಕಳ ಥರ ಕುಟುಂಬ ಸದಸ್ಯರ ಥರ. ಹೌದು ನಮಗೆ ಸಣ್ಣ ವಯಸ್ಸಿಂದನೂ ಹಾಗೆ ನಮ್ಮನ್ನು ಹಾಗೆ ಬೆಳೆಸ್ಕೊಂಡು ಬಂದಿದ್ದಾರೆ. ಕೆಲಸದವರು ಅವರು ಇವರು ನಮ್ಮನೇಲಿ ಯಾವ ತಾರತಮ್ಯ ಯಾವತ್ತೂ ಇಲ್ಲ. ಸೊ ನಾವು ಹಾಗೆ ಬೆಳೆದು ಬಂದಿದ್ದೀವಿ. ನಮ್ಮನ್ನು ಅದೇ ರೀತಿ ನೋಡಿದ್ದಾರೆ, ಅವರು ಮಕ್ಕಳ ರೀತಿಯೇ ನೋಡಿದ್ದಾರೆ. ಸದಾಕಾಲ ಹಿಂಗೆ ಇರಲಿ, ನಮ್ಮ ತಂದೆ 100 ವರ್ಷ ಹಿಂಗೆ ಸಂತೋಷವಾಗಿರಲಿ ಅಂತ ಹೇಳ್ತಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ. ನಮಗೆ ಅವರು ಹುಟ್ಟುಹಬ್ಬ ನಮಗೆ ಹೆಂಗೆ ಅಂತಂದರೆ ಹಬ್ಬ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅವರು ಶಾಸಕ ಅದಕ್ಕೆ ಸಿಂಪಲ್ ಮನುಷ್ಯ. ಅವ್ರನ್ನ ನಾವು ನೋಡೋದಂದರೆ ಸಾಮಾನ್ಯ ಮನುಷ್ಯ ಥರ ನೋಡ್ತೀವಿ. ಅವ್ರು ಯಾವತ್ತೇ ಆಗಲಿ ಅಧಿಕಾರ MLA ಅನ್ನೋ ಒಂದು ಯಾವತ್ತೂ ಯಾವತ್ತೂ ಪಟ್ಟಿಲ್ಲ. ಸಾಮಾನ್ಯ ಜನಕ್ಕೂ ಸಹಿತ ಭಾಳ ಸರಳವಾಗಿ ಮಾತಾಡೋದು ಸಿಗೋದು ಭಾಳ ವ್ಯಕ್ತಿತ್ವ ಇದೆಯಲ್ಲ, ಭಾಳ ನಮಗಿಷ್ಟ. ನಮ್ಮ ತುರುವೇಕೆರೆ ತಾಲೂಕಲ್ಲಿ ಯಾವಾಗಲೂ ಸತತವಾಗಿ ನಮ್ಮ ಶಾಸಕರಾಗಿ ಅವರು ಇರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅವರಿಗೆ ದೇವರು ಆಯಸ್ಸು ಅವರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಮನಸ್ಸಲ್ಲಿ ಪೂರ್ವಕ ಕೇಳ್ಕೊಳ್ತೀನಿ. ಮೇಡಮ್, ಇದು ಜಯರಾಮಣ್ಣನ 57ನೇ ಹುಟ್ಟಿದ ಹಬ್ಬನ ಆಚರಿಸ್ತಾ ಇದ್ದೀವಿ ಇವತ್ತು. ಖಂಡಿತ ಅವ್ರು ಹೇಳಬೇಕು ಅಂದರೆ ತುರುವೇಕೆರೆ ಮನೆಗೂ ಮಗ ಅಂಥ ಮಗನೊಂದು ಬರ್ತಡೇ ಆಚರಣೆ ಮಾಡೋದು ನಮಗೆಲ್ಲರ ಒಂದು ದುರ್ದೈವ ಅಂತ ಹೇಳ್ತಿದ್ವಿ. ಅದು ಯಾಕೆ ಅಲ್ಲ ಶುಭೋದಯ ಅಂತ ಹೇಳ್ತೀವಿ ಇದಕ್ಕೆ ಅವ್ರಿಗೆ. ಯಾಕೆಂದರೆ ಜಯರಾಮಣ್ಣರು 57ನೇ ಹುಟ್ಟುಹಬ್ಬನ ತುರುವೇಕೆರೆಯಲ್ಲಿ ನಾವು ಜೋರಾಗಿ ಆಚರಣೆ ಮಾಡಬೇಕು ಅಂತ ಮಾಡಿದ್ವಿ. ಬಟ್ ಅವ್ರು ಬರೋಕೆ ಆಗ್ತಾ ಇಲ್ಲ ಕಾರಣಾಂತರ. ಮುಂದಿನ ಸಲ ಅವ್ರನ್ನ ತುರುವೇಕೆರೆಗೆ ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತಡೇ ಮಾಡ್ತೀವಿ ಅಂತ ನಿಮ್ಮ ಮೂಲಕ ನಾವು ಹೇಳ್ತಾ ಇದ್ವಿ ಮೇಡಮ್. ಮೊದಲಿಗೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಮಾಜಿ ಶಾಸಕರಾದಂತಹ ಮಸಾಲ ಜಯರಾಮಣ್ಣ ಹಿಂದೆ ಖ್ಯಾತಿಯಾಗಿರ್ತಕ್ಕಂಥ ಮಸಾಲ ಜಯರಾಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ತುರುವೇಕೆರೆ ಸಮಸ್ತ ನಾಗರಿಕ ಬಂಧುಗಳ ಮತದಾರ ಬಂಧುಗಳ ಸದಾ ಕೂಡ ನಮ್ಮ ಜಯರಾಮಣ್ಣವ್ರ ಮೇಲೆ ಇರುತ್ತೆ. ಮುಂದಿನ ಬಾರಿಗೆ ಅವರು MLA ಆಗಿ ಶಾಸಕರಾಗಿ ಮಂತ್ರಿಯಾಗಿ ಹುಟ್ಟುಹಬ್ಬನ ಆಚರಿಸ್ಕೊಬೇಕು ಅಂತ ನಮ್ಮೆಲ್ಲರ ತುರುವೇಕೆರೆ ಮಹಾಜನತೆಯ ಮತದಾರ ಕ್ಷೇತ್ರ ಬಂಧುಗಳ ಒಂದು ಆರೈಕೆಗಳನ್ನ ಈ ಸಮಯದಲ್ಲಿ ಪರವಾಗಿ ಶುಭವನ್ನು ಕೋರ್ತಾ, ಮಸಾಲೆ ಜಯರಾಮಣ್ಣವ್ರಿಗೆ ಹುಟ್ಟುಹಬ್ಬನ ಕೋರ್ತಾ ಮುಂದಿನ ಸತಿ ಜನರ ಆಶೀರ್ವಾದ ಇವತ್ತು ಅವರು ಮೊದಲನೇದಾಗಿ ಅವ್ರದ್ದು ಒಂದು ಸಂಸ್ಥೆ ಆದಲ್ಲಿ ಫ್ಯಾಕ್ಟ್ರಿಯಲ್ಲಿ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದೆ. ಈಗ ಇದನ್ನು ಮುಗಿಸ್ಕೊಂಡು ನಂತರ ಕ್ಷೇತ್ರಕ್ಕೆ ಓಡ್ತಾ ಇದ್ದಾರೆ. ಸೊ ತುರುವೇಕೆರೆ ಮಹಾಜನತೆಯ ಮತದಾರ ಬಂಧುಗಳ ಸಂಪೂರ್ಣ ಸಹಕಾರ ಆಶೀರ್ವಾದ ಸದಾ ಜಯರಾಮಣ್ಣನ ಮೇಲೆ ಇರ್ತಾ ಈ ಮೂಲಕವನ್ನು ಕೋರ್ತಾ ಅಣ್ಣನವರಿಗೆ ಶುಭಾಶಯಗಳನ್ನ ಕೋರ್ತಾ ಈ ಮೂಲಕ ಇದು ಮಾಡ್ತಾ ಇದ್ದಾರೆ. ನಂದು ಒಡನಾಟ ಒಂದು 25-30 ವರ್ಷದಿಂದ. ಅವರು ಮೊದಲನೇ ದಿವಸ ನಾನು ಅವ್ರನ್ನ ಯಾವ ರೀತಿ ನೋಡಿದ್ನಲ್ಲ ಇವತ್ತಿಗೂ ಅದೇ ಥರ ಇದ್ದಾರೆ. ಜನಗಳನ್ನ ಸ್ಪಂದಿಸ್ತಾರೆ. ಮತ್ತು ಕೆಲಸಗಾರರು ಅಂತ ಯಾವತ್ತೂ ನೋಡಲ್ಲ, ನಮ್ಮ ಮನೆಯವರು ಅಂತ ನೋಡ್ತಾರೆ. ಹಾಗೆ ಸ್ನೇಹಿತರನ್ನ ಅಚ್ಚುಮೆಚ್ಚಿ ಅವರು ಪ್ರತಿಯೊಬ್ಬರು. ಯಾಕಂತಂದರೆ ನಾನು 25 ವರ್ಷದಿಂದ ಸ್ನೇಹಿತ ಇರ್ಬೋದು, ಅವ್ರಿಗೆ ಇವತ್ತು ಯಾರಾದರೂ ಸ್ನೇಹ ಮಾಡಿದ್ರು ಕೂಡ ಅವ್ರನ್ನ ಮರೆಯೋದಿಲ್ಲ ಅವರು. ಮತ್ತು 25 ವರ್ಷದ ಯಾರು ಸಿಕ್ಕಿರಲಿಲ್ಲಲ್ಲ, ಇವತ್ತೇನಾದರೂ ಸಿಕ್ಕರೆ ಅವ್ರ ಹೆಸರು ಕೂಡ ಅವ್ರ ಜ್ಞಾಪಕದಿಂದ ಹೇಳ್ತಾರೆ ಅವರು. ಯಾಕಂದರೆ ನಾವೇ ಮರ್ತೋಗ್ಬಿಟ್ಟಿರ್ತೀವಿ ಅವ್ರ ಹೆಸರುಗಳ್ನ. ಬಟ್ ಅವರು ನೆನಪಿನ ಶಕ್ತಿ ಭಾಳ, ಸ್ನೇಹ ಜೀವಿಗಳು. ಅವರು ಆಯಿತು ಸುಬ್ರಹ್ಮಣ್ಯ ಇಬ್ಬರೂ ಕೂಡ ಭಾಳ ಅವ್ರ ಸ್ನೇಹ ಪಡೆದಿದ್ದಕ್ಕೆ ನಾವೇ ಧನ್ಯರು ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಜಯರಾಮಣ್ಣಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭ. ಜಯರಾಮಣ್ಣ, ಇದೇ ಥರ ನಿಮಗೆ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ನಮಸ್ಕಾರ. ಹೇಳಿ ಸರ್. ನಮ್ಮ ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಪ್ರತಿದಿನ ನಿಮ್ಮೆಲ್ಲ ಹಿತೈಷಿಗಳು ನಿಮಗೆ
ಶುಭ ಹಾರೈಸಕ್ಕೆ ಬಂದಿರೋರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಾ? ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಲು ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ, ತುರುವೇಕೆರೆ ತಾಲೂಕಿನ ಎಲ್ಲ ನನ್ನ ಮಹಾಜನತೆಗೂ, ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ನಾನು ಉತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಇವತ್ತು ನಮ್ಮ CS ಪುರ ಹೋಬಳಿಯ ವೀರನಗುಡಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಶ್ರೀ ವೀರಭದ್ರೇಶ್ವರ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಜಾತ್ರೆ ದಿವಸ ನಾನು ಹುಟ್ಟಿದೆ ಅಂತೇಳಿ ನನ್ನ ತಂದೆ ತಾಯಿ ಹೇಳ್ತಾಯಿದ್ರು. 1.5 ಗಂಟೆ ಹುಟ್ಟಿದೆ ಅಂತೇಳಿ. ಇವತ್ತು ನಂದು 56ನೇ ವರ್ಷದ ಹುಟ್ಟಿದೊಬ್ಬ. ಇವತ್ತು ಸುಮಾರು ಜನ ನನ್ನ ತಾಲೂಕಿನ ಎಲ್ಲ ನನ್ನ ಸನ್ಮಿತ್ರಗಳು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರುಗಳು, ನನ್ನ ಬಂಧುಗಳೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಸದಾ ನನ್ನ ಮೇಲಿದೆ ಅಂತ ಅವ್ರ ಹತ್ರ ಕೇಳ್ಕೊತೀನಿ. ಇವತ್ತು ಅವೆಲ್ಲ ಬಂದಿದ್ದೀರಿ ನಮ್ಮ ಮಾಧ್ಯಮ ಮಿತ್ರರು. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೂ ಸಹಿತ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ರಾಜಕೀಯ ನಿಂತ ನೀರಲ್ಲ, ಏನು ಬೇಕಾದ್ರೂ ಆಗ್ಬೋದು, ಯಾವತ್ತು ಬೇಕಾದ್ರೆ ಏನು ಬೇಕಾದ್ರೂ ಆಗ್ಬೋದು. ಶತ್ರುಗೆ ಶತ್ರು, ಮಿತ್ರರು ಯಾರೂ ದ್ವೇಷಗಳಲ್ಲ. ಆದರೆ ಮುಂದಿನ ದಿನಗಳು ಏನು ಬೇಕಾರಾಗುತ್ತೆ ಅದಕ್ಕೆಲ್ಲ ತಮ್ಮೆಲ್ಲ ಆಶೀರ್ವಾದ ಇರಲಿ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಂಡು ಇವತ್ತು ಶುಭ ಹಾರೈಸ್ತಿದ್ದೆ ಎಲ್ಲ ನಾನು ವಿಶೇಷವಾಗಿ ಕಾರ್ಮಿಕರ ಜೊತೆ ಇವತ್ತು ನಾನು ಯಾವತ್ತು ವರ್ಷ ಎಲ್ಲಿ ನನ್ನ ಇರ್ತಕ್ಕಂಥ ಒಂದು 500 ಜನ ಕಾರ್ಯಕರ್ತರಿದ್ದಾರೆ, ಕಾರ್ಮಿಕರು ಬಂಧುಗಳಿದ್ದಾರೆ. ನನ್ನ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ, ಒಂದು 4-5 ಯೂನಿಟ್ ಇದೆ. ಎಲ್ಲ ಕಡೆ ಹೋಗಿ ಇವತ್ತು ಅವರು ಹೌದೌದು ಅವ್ರಿಗೆಲ್ಲ ಊಟ ವಸತಿ ಎಲ್ಲ ಕೊಡ್ತಾ ಇದ್ದೀವಿ. ಅದು ಅವರು ಇಲ್ಲೇ ಮಾಡಬೇಕು ಅಂತ ಹೇಳಿ ನಿನ್ನೆಯಿಂದ ದೊಡ್ಡ ಒಂದು ಸಮಾರಂಭ ಮಾಡಿದ್ರು. ಅವ್ರ ಜೊತೆ ಮೊದಲನೇದಾಗಿ ನಾನು ಆಚರಣೆ ಮಾಡ್ಕೋತೀನಿ. ಯಾಕೆಂದರೆ ಅವರಿಂದಲೇ ನಾವು, ಅವರಿಲ್ಲ ಅಂದರೆ ನಾವೇನಿಲ್ಲ. ಕಾರ್ಮಿಕರು, ರೈತರು, ಸೈನಿಕರು ದೇಶದ ಬೆನ್ನೆಲುಬು ಅಂತ ಹೇಳಿ ಅವ್ರ ಜೊತೆ ಯಾವತ್ತೂ ನಾನು ಈ ಒಂದು ಕಾರ್ಯಕ್ರಮನ ಹುಟ್ಟುಹಬ್ಬದ ಆಚರಣೆ ಮಾಡ್ಕೋತೀನಿ. ಅವರು ಸಹಿತ ನಾನು ಕಾರ್ಮಿಕ ವರ್ಗ ಉತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ. ಸರ್, ಜನಾದೇಶದ ಯಾತ್ರೆ ಬಗ್ಗೆ ಈಗ ಮಾತಾಡೋಕ್ಕೆ ಇದಿಲ್ಲ. ಯಾಕೆಂದ್ರೆ ನೀವು ಹುಟ್ಟುಹಬ್ಬ ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಣ. ಅದೊಂದು ಸಲ ನಿಮಗೆ ಕರಿತೀರಿ, ಪ್ರೆಸ್ ಮೀಟ್ ಅವತ್ತು ಮಾತಾಡ್ತೀವಿ. ಎಲ್ಲ ಬೆಲೆ ಏರಿಕೆ ಬಗ್ಗೆ ನೋಡೋಲ್ಲ. ಈಗ ನಮ್ಮನ್ನು ಬಟ್ಟೆ ಬಿಚ್ಚಿ ನಮ್ಮನ್ನು ಮಾರ್ಬಿಡ್ತಾರೆ ಅನ್ಸುತ್ತೆ. ನಮ್ಮ ಬಟ್ಟೆ ಬಿಚ್ಕೊಂಡು ಹರಾಜು ಹಾಕ್ಬಿಟ್ಟು ಮಾರ್ಬಿಡ್ತಾರೆ. ಆ ಪರಿಸ್ಥಿತಿ ಬಂದಿದೆ ಇವತ್ತು ಸರ್ಕಾರ. ನಮ್ಮ ಬಟ್ಟೆಗಳಿಗೂ ಬೇಕಾದ್ರೆ ನೀವು ಬೆಲೆ ಕಟ್ತಾರೆ ಬೇಕಾದ್ರೆ. ಆ ಥರದ ಪರಿಸ್ಥಿತಿ ಆಗಿದೆ. ನಮ್ಮ ಬಟ್ಟೆ ಬಿಚ್ಕೊಂಡು ಮಾರ್ಕೊಂಡು 15 ದುಡ್ಡು ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಫ್ರೀ ಕೇಳಿಲ್ಲ, ದೇಶದ ಜನತೆ ಯಾರು ಕೇಳಿಲ್ಲ. ಯಾರು ಸಹ ಸ್ವಾಭಿಮಾನ ಜನಗಳು ಇರ್ತಕ್ಕಂಥ ಕರ್ನಾಟಕ ಜನತೆ ಅವ್ರು ನನ್ನ ಫ್ರೀ ಕೊಡಿ, ನನ್ನ ಹೆಂಡತಿ ಫ್ರೀ ಕೊಡಿ, ಮಕ್ಕಳು ಫ್ರೀ ಕೊಡಿ ಕೇಳಿಲ್ಲ. ಇಷ್ಟು ಗಂಟೆ ಅವರು ಫ್ರೀ ಇಲ್ಲದೆ ಇಷ್ಟು ರಾಜ್ಯ ಕಟ್ಟಿರುವ ದೇಶ ದೊಡ್ಡದಾಗಿಲ್ವಾ? ಯಾವ ದೇಶ ಈಗ ಕೊಟ್ಟಿದ್ದಾರೆ? ಈಗ ಇದು ತೊಗೊಳ್ಳಿ, ಇವಾಗ ಗುಜರಾತ್ ತೊಗೊಳ್ಳಿ, ಬೇರೆ ದೇಶ ತೊಗೊಳ್ಳಿ, ಬೇರೆ ರಾಜ್ಯದೊಳಗೆ ಎಲ್ಲಿ ಕೊಟ್ಟು ಫ್ರೀ ಕೊಟ್ಟಿದ್ದಾರೆ? ಅವರೆಲ್ಲ ಚೆನ್ನಾಗಿಲ್ವಾ? ಇಲ್ಲಿ ದಿವಾಳಿತನ ಮಾಡ್ತಾ ಇದ್ದಾರೆ. ಯಾರಿಗೂ ಅವಶ್ಯಕತೆ ಇಲ್ಲ ಫ್ರೀ. ಎಲ್ಲರೂ ಅವರವರ ತಕ್ಕಂತೆ ಇದ್ದೇ ಇದ್ದಾರೆ. ಇಲ್ಲಿವರೆಗೂ ಎಲ್ಲರೂ ತಿರುಗ್ತಾ, ಆಟೋದೆಲ್ಲ ಕಾರೆಲ್ಲ ಬಸ್ಸು ತಿರುಗ್ತಾ ಇದ್ರು, ಯಾರು ಕೇಳಲಿಲ್ಲ. ಕೊಟ್ಟು ಇವತ್ತು ಜನಗಳು ಲಾಂಡ್ ಮಾಡ್ತಾರೆ, ಸೋಂಬೇರಿ ಮಾಡ್ತಾ ಇದೆ. ಇವತ್ತು ರೈತರು ದುಡಿಯೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ. ಎಲ್ಲ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾ ಇದ್ದಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ದಯವಿಟ್ಟು ಇವೆಲ್ಲ ನಿಲ್ಲಿಸಬೇಕು ಅಂತ ನಾನು ಇವತ್ತು ಕೇಳ್ಕೊತೀನಿ. ಧನ್ಯವಾದಗಳು.